ನೀರಿಗೆ ನೈದಿಲೆ ಶೃಂಗಾರ, ನಾನಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ಹೆಸರಿಗೆ ವಿಭೂತಿಯೇ ಶೃಂಗಾರ. ಅಂತೆಯೇ ಇವತ್ತಿನ ಇವನಿಗೆ ಗ್ರಾಮಕ್ಕೆ ಈ ಸಾಹಿತ್ಯ ಸಮ್ಮೇಳನವೇ ಚಂದದ ಶೃಂಗಾರ. ಬಸವನ ನೆಲಕ್ಕೆ ಮೊಟ್ಟ ಮೊದಲಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ನಮಿಸಿ ವೇದಿಕೆಯ ಮೇಲೆ ದಿವ್ಯ ಆಸೀನರಾಗಿರ್ತಕ್ಕಂತಹ ಎಲ್ಲ ಪ್ರಖರ ವಾಕ್ಯಗಳು, ಜಾನಪದದ ಮೇರು ಹಿಮಾಲಯದ ಮೂರ್ತಿಯಂತಿರುವ ನಮ್ಮ ಕಾಕಾರವರಾಗಿರ್ತಕ್ಕಂಥ BN ಪಾಟೀಲ್ ಗುರುಗಳೇ ಹಾಗೂ ನಾಡಿನ ಖ್ಯಾತ ವಾಕ್ಯಗಳಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಜನಪದದ ಗಾರುಡಿಗರು ಆಗಿರ್ತಕ್ಕಂಥ ಅಂಚಿಲಿ ಗುರುಗಳೇ ಹಾಗೂ ಹೆಸರು ಹೇಳ್ತಾ ಹೋದ್ರ ಒಂದು ಜಾನಪದ ವಿಶ್ವವಿದ್ಯಾಲಯ ಇವತ್ತು ನಮ್ಮ ಮುಂದೆ ಬಿಡುತ್ತಿದೆ ಅಂತ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಈ ಕಿರಿಯರು ಬಾಗಿದ ತಲೆ ಮುಗಿದ ಕೈಯಾಗಿರಿಸಿ ಭಕ್ತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ನನ್ನೆಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ ಇವನಿಗೆ ನೆಲಕ್ಕ ಕಾಲಿಟ್ಟ ತಕ್ಷಣ ನನಗ ನೆನಪಾದ ಒಂದು ಗೀತೆ ಅಂದ್ರೆ ನಮ್ಮ ಇವನಿಗೆ ದಯವಿಟ್ಟು ಬಂಧುಗಳು ನಿಮ್ಮ ಅಭಿಮಾನವನ್ನ ಚಪ್ಪಾಳೆ ಮೂಲಕ ತೋರಿಸಿದೆ ಅಂತ ಕೇಳ್ಕೊಳ್ತಾ, ರೆಂಬಿ ಕೋಟೆಯ ಮೇಲೆ ಕೂಡ ಕಟ್ಟುತ್ತಾಳಕ್ಕೆ ಬಲಿತ ಹಕ್ಕಿ, ಗುಡಿ ಮೇಲೆ ಮಲಗ್ಯಾವ ಬಲಿ ಹಕ್ಕಿ, ಭೂತ ಬೇತಾಳ ಓ ಭೂತ ಬೇತಾಳ ಜೋತ ಬಾವಲಿ ಜ್ಞಾನ ತುಲತಾವ, ಮರದಾಗ ಕರಗ ಕುಣಿಯತಾವ, जल्दी खाली ಜಾನಪದ ಅನ್ನೋದು ನಮ್ಮ ಕರುಳ ಬಳ್ಳಿಯ ಒಂದು ಕಥೆ. ಅದನ್ನ ನಾವಿವತ್ತೆಲ್ಲ ಇಲ್ಲಿ ಅತ್ಯಂತ ಸೊಗಸಾಗಿ ಕೆಲವೊತ್ತು ಸಂಭ್ರಮಿಸೋಣ. ಈ ಒಂದು ಸಂಭ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗೌರವಾನ್ವಿತರಾಗಿರ್ತಕ್ಕಂತಹ ಸಿಂಪಿರ್ ವಾಗೀಕರ್ ಸರ್ ಅವರು. ಕನ್ನಡದ ಅಕ್ಷರ ಜಾತ್ರೆಯನ್ನ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಇವತ್ತು ಹಗಲು ರಾತ್ರಿ ಅನ್ನದೇ ತೇರನ್ನ ಎಳಿತಕ್ಕಂಥ ಸಾಮರ್ಥ್ಯ ಹೊಂದಿರೋರು ಅಂದ್ರ ನಮ್ಮ ಜಿಲ್ಲಾಧ್ಯಕ್ಷರು, ಜೊತೆಗೆ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು. ಆ ಒಂದು ತಂಡ ಏನೈತಲ್ಲ ಇವತ್ತು ಈವನಿಗೆ ಗ್ರಾಮದೊಳಗೆ ಇಂಥ ಒಂದು ಸಮ್ಮೇಳನವನ್ನ ನಡೆಸಿ ಈ ಜಾನಪದ ಗೋಷ್ಠಿಯ ಒಂದು ಹೋಳಿಗೆ ಊಟ ಜೊತೆಗೆ ಇಂಥ ರಸದೂಟವನ್ನ ಏರ್ಪಡಿಸಿದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಆವಾಗೆಲ್ಲ ತಾಯಿ ಮಕ್ಕಳನ್ನು ಬೆಳೆಸ್ತಾ ಇದ್ರು. ಹೆಂಗ್ ಬೆಳೆಸ್ತಾ ಇದ್ರು, ಎಷ್ಟು ಚಂದ ಬೆಳೆಸ್ತಾ ಇದ್ರು ಅಂದ್ರ ಆಕೆ ಮೊದಲ ಕಶಿನಾಗ ಹೇಳ್ತಿದ್ರು, ಬೆಳ್ಳಿ ಚುಕ್ಕಿ ಮೂರೊಳಗೆ ಹೇಳ್ತಾ ಇದ್ರು. ಇವತ್ತು ಬಂಧುಗಳೇ ನಮಗೆ ಬೆಳ್ಳಿ ಚುಕ್ಕಿ ಅಂದ್ರೆ ಬಹುಶಃ ಯಾರಿಗೂ ಗೊತ್ತಿಲ್ಲ ಇವತ್ತಿನ ಮಕ್ಕಳಿಗೆ. ನಾವೆಲ್ಲ ನಶಿಕ್ನಾಗ ಹೇಳೋದಂದ್ರೆ 7 ಗಂಟೆ 8 ಗಂಟೆಗೆ ಎದ್ದು ಬೆಡ್ ಕಾಫಿ ಕುಡಿಯುವಂತಕ್ಕಂಥ ಸಂಸ್ಕೃತಿ ಇವತ್ತು ನಮ್ಮ ಮಕ್ಕಳಲ್ಲಿ ಕಾಣ್ತಾ ಇದೀವಿ. ಹಳ್ಳಿಗಳಲ್ಲಿ ನೋಡ್ತಕ್ಕಂಥ ಆಕಳು, ಎಮ್ಮೆ, ದನ, ಕರಗಳು, ಹೊಲ, ಗದ್ದೆ ಇಂಥದನ್ನೆಲ್ಲ ನಾವು ಇವತ್ತು
ಪಟ್ಟಣದ ಮಕ್ಕಳಿಗೆ ಪುಸ್ತಕದಲ್ಲಿ ತೋರಿಸ್ತೀವಿ. ಓ ದಿಸ್ ಈಸ್ ಬಫೆಲೋ ಅಂತ ಇವತ್ತು ಮಕ್ಕಳು ಓದೋ ಹಂತ ಬಂದು ನಿಂತದ. ಜಾನಪದ ಅನ್ನೋದು ಎಂಥ ಗಟ್ಟಿ ಸಾಹಿತ್ಯ ಅಂದ್ರ ನಮ್ಮ ನೆಲ ಮೂಲದ ಸಂಸ್ಕೃತಿ, ದೇಶೀಯ ಸಂಸ್ಕೃತಿ ಅಂದ್ರ ಜಾನಪದ ಸಂಸ್ಕೃತಿ. ಅವಾಗ ತಾಯಿ ಮೆಷಿನಾಗೆದ್ದು ಬಾಜು ಮನೆ ಕಲ್ಲವರ ಮನ್ಯಾಗ ಕಲ್ಲು ಇಸ್ಕೊಂಡ್ಬಂದು ಬೀಸ್ತಿದ್ಲು. ಅವಾಗ ಆಕಿ ಭುಜಕ್ಕ ಕೆಲಸ ವ್ಯಾಯಾಮ ಅದ ಆಕೈತು. ಈಗ ನಾವು ಎಕ್ಸರ್ಸೈಸ್ 1 2 3 4 ಬೀಸ ಎಕ್ಸರ್ಸೈಸ್ ಅನ್ನ ನಮ್ಮ ಮೊಬೈಲ್ದಾಗ ನಾವೆಲ್ಲ ಇವತ್ತು ನೋಡಾಕತ್ತೀವಿ. ಆ ತಾಯಿ ಹೆಂಗ ಹಾಡ್ಕೊಂಡು ಬೀಸ್ತಿದ್ಲು ಅಂತಂದ್ರೆ, ಕಲ್ಲವ ತಾಯಿ ಮಲ್ಲವರಾಗಿಯ ಜಲ್ಲ ಜಲ್ಲಾಗೆ ಉದುರುವ ಜಲ್ಲ ಜಲ್ಲಾಗೆ ಉದುರುವ ನಿನಗ ಬೆಲ್ಲದಾರತಿಯ ಬೆಳಗೇನ ಬೆಲ್ಲದಾರತಿಯ ಬೆಳಗೇನ ಅಂದುಳಾಡಿಗಲ್ಲು ಚಂದುಳ ಮೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಚಂದ್ರಮತಿ ಎಂಬ ಹಿಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನೆದೇನ. ನೋಡ್ರಿ ಎಂಥ ಸಾಮಾಜಿಕ ಮೌಲ್ಯವನ್ನ ನಮಗೆ ಜಾನಪದ ಕಟ್ಟಿಕೊಡ್ತಾ ಇತ್ತು. ತಂದೆ ತಾಯಿಯನ್ನ ಎದ್ದೊಂದುಗಳಿಗೆ ಆ ತಾಯಿ ನೆನೆಸ್ತಾ ಇದ್ಲು, ಭೂಮಿ ತಾಯಿಯನ್ನ ನೆನೆಸ್ತಾ ಇದ್ಲು. ಎಷ್ಟು ಚಂದ ನೆನೆಸ್ಕೊಂತ ಇದ್ಲು. ಇವತ್ತು ನಾವು ನಮ್ಮ ತಂದೆ ತಾಯಿಯನ್ನ ವೃದ್ಧಾಶ್ರಮಗಳಲ್ಲಿ ಪಟ್ಟಣದಾಗ ನೋಡ್ಬೇಕು. ಬಹುಶಃ ಇವಳಿಗೊಳಗಿಲ್ಲ, ಯಾಕಂದ್ರೆ ತಲೆ ಮೇಲೆ ಸೆರೆ ಹೊತ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಅವುಗಳನ್ನ ನಾನಿಲ್ಲಿ ನೋಡಿದೆ. ಅಂದ್ರೆ ಇಲ್ಲಿ ಜಾನಪದ ಸಂಸ್ಕೃತಿ ಉಳ್ಕೊಂಡೈತಿ ಅನ್ನೋದಕ್ಕೆ ಕಾರಣ ಅಂದ್ರೆ ಆ ತಾಯಿ ಅಂದ್ರೆ ನಿಜವಾಗಿ ಅವ್ರಿಗೆ ನಾವೆಲ್ಲ ಒಂದು ಜೋರಾದ ಚಪ್ಪಾಳೆ ಅನ್ನೋದು. ತೆಲಿನಾಗ ಎಲ್ಲಿ ಸೇರದೈತಿ ಅಲ್ಲಿ ಜಾನಪದ ಸಂಸ್ಕೃತಿಯನ್ನ ಇಲ್ಲಿ ತಳ ಊರೈತಿ ಅಂತ ಅದರ ಅರ್ಥ. ಹಂಗ ಆ ತಾಯಿ ಬೀಸ್ಕೊಂಡು ತಂದೆ ತಾಯಿಯನ್ನ ನೆನೆಸ್ಕೊಂತ ಇದ್ರು. ಮುಂದ ಕಲ್ಲು ಕೊಟ್ಟ ಕಲ್ಲವ್ ಒಂದು ಧನ್ಯವಾದ ಹೇಳ್ಬೇಕಲ್ಲ. ಈಗ ನಾವೆಲ್ಲ ಹೆಂಗ್ ಮಾಡ್ತೇವೆ, ಥ್ಯಾಂಕ್ ಯು ಅಂತ ಸರಳವಾಗಿ ಒಂದು ಧನ್ಯವಾದವನ್ನ 2 ಅಕ್ಷರದೊಳಗೆ ಮುಗಿಸ್ತೀವಿ. ಆಕೆ ಎಷ್ಟು ಚಂದ ಧನ್ಯವಾದ ಹೇಳ್ತಾ ಇದ್ಲು ಅಂದ್ರ, ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಮಲ್ಲಿಗೆ ಮುಡಿವಂತ ಸಸಿ ಬರಲಿ, ಮಲ್ಲಿಗೆ ಮುಡಿವಂತ ಸಸಿ ಬರಲಿ, ಆ ಮನೆಗೆ ಪಲ್ಲಕ್ಕಿ ಮ್ಯಾಲೇರಿ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೇರಿ ಮಗ ಬರಲಿ, ಆ ಮನೆಗೆ ಅಂತ ಸುತ್ತೈದ ಸಸಿ ಬರಲಿ, ಪಲ್ಲಕ್ಕಿ ಮ್ಯಾಗ ಮಗ ಬರಲಿ, ಮಗ ಹಂಗ ಬೆಳಿಲಿ ಅಂತಕಿ ಒಂದು ಆಶೀರ್ವಾದವನ್ನ ನೀಡ್ತಾ ಇದ್ರು. ಹಂಗ ಆಕೆ ಏನ್ ಮಾಡ್ತಿದ್ರು, ತನ್ನ ಬೆಳೆದನ್ನ ಆರಂಭ ಮಾಡ್ತಾ ಇದ್ರು. ಜೊತೆಗೆ ಹೊಲಕ್ಕೆ ಹೋಗೋ ತಯಾರಿಯನ್ನು ಶುರು ಮಾಡ್ತಿದ್ದು. ಬೆಳಗ್ಗೆ ಮೆಷಿನಾಗೆದ್ದು ಬಿಳಿಜಾಳದ ರೊಟ್ಟಿಯನ್ನು ಎಳ್ಳು ಹಚ್ಚಿ ಪಟ 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 ಬಡುದು, ಕೆನೆ ಮೊಸರು, ಅದಕ್ಕೆ ಹುಳ್ಳ ನುಚ್ಚ ಬಾನ, ಈಗಂತ ಪದಾರ್ಥಗಳು ನಮಗೆ ಗೊತ್ತಿಲ್ಲ. ನಾವೇನಿದ್ರು ಈಗ ಪಿಜ್ಜಾ ಬರ್ಗರ್ ಮ್ಯಾಗಿ ಅಂತ ಆಹಾರಕ್ಕೆ ಬಂದು ನಿಂತೀವಿ. ಆಕೆ ಅದನ್ನೆಲ್ಲ ಕಟ್ಕೊಂಡು ಅರಸಿ ಹಿಟ್ಟಿ, ಬೆಳ್ಳುಳ್ಳಿ ಖಾರ, ಹುರಳಿ ಚಟ್ನಿ, ಕಲ್ಲಂಕಾರ ಅರದ ಎಷ್ಟು ಇದ್ದಾರೆ ಅವುಗಳು ಮಾಡಿದ ಕಲ್ಲಂಕಾರ ರೊಟ್ಟಿ ತಿಂದ್ರ ಕಟ್ಟಿ ಕಟ್ಟಿ ರೊಟ್ಟಿ ಕಲ್ಲಂಕಾರ ನಮ್ಗೆ ರುಚಿ ಅನ್ನಿಸ್ತಿತ್ತು. ಅದನ್ನ ಕಟ್ಕೊಂಡು ತೆರಿಚಂದ್ರ ಕಾಳಿ ಸಿಗಿ ತೆಗೆದು ತಲೆ ಮೇಲೆ ಹೊತ್ಕೊಂಡು 3 ಬಳಿ ಮುತ್ತಿ ಕುಂಕುಮ ಬಟ್ಟ ಹಚ್ಕೊಂಡು ತಲೆ ಮೇಲೆ ಕುತ್ತಿ ಬಿಟ್ಕೊಂಡು ಎಡಗೈ ಬೀಸ್ಕೊಂತ ಬರಾಬರ ನಮ್ಮ ಹೋಗ್ ಬಂಡ್ಲಂದ್ರ ನೋಡಿದವರೆಲ್ಲ 2 ಕೈ ಎತ್ತಿ ಮುಗಿತಾ ಇದ್ರು ನಮ್ಮ ತಾಯಿಗೆ. ಅವಾಗ ಯವ್ವ ಹೊಲ್ಲು ಕಟ್ಟಿಯನ್ನ ಯವ್ವ ಅಂತ ಹೇಳಿದ್ರೆ ಉತ್ತರ ಕೊಡ್ತಿದ್ಲು. ತನ್ನ ಜಾನಪದದೊಳಗೆ ತನ್ನ ಹಾಡಿನೊಳಗೆ ಉತ್ತರ ಕೊಡ್ತಾ ತಗೊಂಡು ಹೊಂಟನೆ ಹೊಲಕ ತಗೊಂಡು ಹೊಂಟನೆ ಹೊಲಕ ನಾ ಬರ್ತೀನಿ ಹೊತ್ತ ಮುಳುಗುದುಕ ಕುತ್ತಿ ತಗೊಂಡು ಹೊಂಟನೆ ಹೊಲಕ ಅಂತ ಆಕೆ ತನ್ನ ಘಾಟಿಯೊಳಗೆ ಉತ್ತರವನ್ನ ಕೊಡ್ತಾ ಇದ್ರು. ಅವ ಇನ್ನು ಆಕೆ ಗಂಡ ನಾಯನ್ ಕಡಿಮೆ ಅಂತ ಹೇಳಿ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾಳಿಂಗ 2 ಎತ್ತನ್ನ ಸ್ವಚ್ಛಗ ಮೈ ತೊಳೆದು ಅದನ್ನ ರೆಡಿ ಮಾಡಿ ಅದ್ರ ಕೊಂಬಿಗೆಲ್ಲ ರಿಬ್ಬನ್ ಕಟ್ಟಿ ಅದನ್ನೆಲ್ಲ ಅಲಂಕಾರ ಮಾಡ್ಕೊಂಡು ಅಂಗಿ ಬೆಳ್ಳಂದೋದ್ರ ಹೆಗಲಿಗೊಂದು ಶಲ್ಯ ಹಾಕೊಂಡು ಕೈಯಾಗ ಬಾರ್ಕೋಲ್ ಹಿಡ್ಕೊಂಡು ಹಲೆ ಅಂತ ಹೊಡ್ಕೊಂಡು ಶರಣ ಹೊಂಟ ಅಂದ್ರ ಅವಾಗ ಅವ ಉತ್ತರ ಕೊಡ್ತಿದ್ದ. ಅವ ಒಂದು ಹಾಡ ಹೇಳ್ತಿದ್ದ, ಬೆಳ್ಳನ 2 ಬೆಳ್ಳಿಯ ಬಾರ್ಕೋಲ್ ಬಂಗಾರ ಶೆಟ್ಟಿ ಬಲಗೈಯ ಹಿಡ್ಕೊಂಡು ಸಣ್ಣ ಬುಟ್ಟೇನ ಬೆಳ್ಳಿ ಸಾಲ ಸಣ್ಣ ಬುಟ್ಟೇನ ಬೆಳ್ಳಿ ಸಾಲ. ಅವ ಇಬ್ರು ಕೂಡಿ ಹೊರದಾಗ ದಣಿವಾದ್ರಂಗ ದುಡಿದ್ರ ಆ ಭೂಮಿತಾಯಿ ಫಸಲ್ ಕೊಡ್ತಾ ಇರ್ತಾಳಂದ್ರಿ. ಅದಕ್ಕೆ ಇವತ್ತ ಹಂಗ ದುಡಿಯುವುದಕ್ಕ ಇವಣಿಗೆ ಗ್ರಾಮ ಇಷ್ಟು ಸಮೃದ್ಧವಾಗಿ ಬೆಳೆದು ಇಂತಹ ಸಮ್ಮೇಳನಕ್ಕ ಸಾಕ್ಷಿ ಆಗೈತೆ ಅಂದ್ರ ಅದಕ್ಕ ಇವತ್ತಿನ ಈ ಕಾರ್ಯಕ್ರಮದ ಸಾಕ್ಷಿ. ನಿಜಕ್ಕೂ ನೀವೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಆ ತಾಯಿ ಹೊಟ್ಟೆ ಆಗಿದ್ದಾಗ ನೋಡ್ರಿ, ಇವತ್ತು ನಮ್ಮ ತಾಯಿಯನ್ನ ಧಾರಾವಾಹಿ ಬಿಟ್ಟು ಬಂದಾಗ ನಮ್ಗೆ ಬಹಳ ಖುಷಿ ಅನ್ಸಕತ್ತೈತೆ. ಗರ್ಭದಲ್ಲಿದ್ದಾಗಲೇ
ಸಂಸ್ಕಾರವನ್ನ ಕೊಡ್ತಿದ್ಲು. ಹೆಂಗ ಸಂಸ್ಕಾರ ಕೊಡ್ತಿದ್ಲು ಅಂದ್ರ ಹಸಿರ ಕಟ್ಟಿಯ ಸೀರಿಟ್ಟು ಹಸರಗ ಮ್ಯಾಲೆ ಮಾಡಿ ಬಿಸಲಿಗೆ ಬಾಲನ ಭಾವಕ್ಕಾಗಿ ಬಯಸಲಾಗಿದೆ. ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಕೊನೆಯಲ್ಲಿ ಕುತ್ಕೊಂಡು ಉಣ್ಣಕ್ಕಾಗಿದೆ. ಬಾಲನ ಭಾವಕ್ಕಾಗಿ ಬಯಸಲಾಗಿದೆ ಅಂತ ಆಕೆ ಒಂದೆರಡು ಸಮೃದ್ಧವಾದ ಆಮ್ಲಜನಕವನ್ನು ಕೊಡ್ತಕ್ಕಂಥ ತರಕಾರಿಗಳನ್ನು ಸೇವಿಸ್ತಕ್ಕಂಥ ಬಯಕೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗೇನಾರ ನಮ್ಮ ಹೆಣ್ಣು ನಮಗೆ ಏನ್ ತಿನ್ನಂಗಾಗೈತೆ ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ, 5 ಸ್ಟಾರ್ ಹೋಟೆಲ್ ಹೋಗಿ ಕಟ್ಟಿಯ ಚುಚ್ಚಿಕೊಂಡು 5 ಸ್ಟಾರ್ ಹೋಟೆಲ್ ಹೋಗಿ ಕಟ್ಟಿಯ ಚುಚ್ಚಿಕೊಂಡು ಹೋಗಿ ಮಂಚೂರಿಯನ್ನ ತಿನ್ನಂಗಾಗಿದೆ. ರೋಡ್ ಮ್ಯಾಗಿನ ಪಾನಿಪುರಿ ತಿನ್ನಂಗಾಗಿದೆ. ಆ ರೋಡ್ ಮ್ಯಾಗಿನ ಪಾನಿಪುರಿ ಉಬ್ಬಿದು ತಿಂದು ನಾವು ಅದ್ರಂಗ ಉಬ್ಬಿ ಕುಕ್ಕರ್ ಸೀಟಿ ಹೊಡೆಸಿದ ಅನ್ನ ಉಂಡು ನಾವು ಅದ್ರಂಗ ಜಲ್ದಿ ಸೀಟಿ ಹೊಡೆದ ಶಿವ ಹಂಗ ಇವತ್ತಿನ ಪರಿಸ್ಥಿತಿ. ಅದಕ್ಕ ಜಾನಪದ ಅನ್ನೋದು ಬಹಳಷ್ಟು ಮೌಲ್ಯಗಳನ್ನ ನಮ್ಗ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗಿತ್ತು. ಆಕೆ ಕೂಸು ಹುಟ್ಟಿದ ತಕ್ಷಣ ಎಷ್ಟು ಚಂದ ಆರೈಕೆ ಮಾಡ್ತಿದ್ರು. ದೊಡ್ಡ ಬಟ್ಟಲ್ದಾಗ ಎಣ್ಣೆ ಕಾಸಿ ಅದಕ್ಕ ಮುಳುಗ ಮಾರಿ ಎಲ್ಲ ಹೆಂಗ ತೀಡ್ತಿದ್ದ. ನಮ್ಮ ಅವ್ರಿಗೆ ಗೊತ್ತಿರ್ಬೇಕು ನೋಡ್ರಿ, ಎಷ್ಟು ಚಂದ ನೀರಾಗ ತೀಡ್ತಾರ. ನಾವ್ ಈಗ ತೀಡೋದ ಗೊತ್ತಿಲ್ಲ, ಈಗ ಏನಾದ್ರು ಚಮಚಲೆ ಹೋಗಿ ಕಾಲ ಬಂದವಿ. ಕೈಲಿ ಎಣ್ಣೆ ಸರಿ ಮುಟ್ಟಂಗಿಲ್ರಿ ನಮ್ಮ ಕೈಯಲ್ಲಿ. ತಿದ್ದಿ ತೀಡಿ 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 ಕೈಯ ಕಾಲ ನೆಟ್ಟಗ ಮಾಡಿ ಅಷ್ಟು ಚಂದ ತಿದ್ದಿ ತಿದ್ದಿ ಸುಡು ಸುಡು ಒಂದು ಗಂಟೆ ನೀರು ತಂಪಾಗ್ಬಾರ್ದು ಅಂತ ಹಳ್ಳ ಒಂದು ಮಕ್ಕಳಿಗೆ ಒಳ್ಳೊಳ್ಳೆ ಇಟ್ಟು ಅರಿಶಿನ ಪುಡಿ ಇಟ್ಟು ಹಳ್ಳತ್ತಿ ಬ್ಯಾಗಿಟ್ಟು ಅವ್ರವ್ರು ಒಂದು ಮುಟ್ಟೆ ಕುಂಚಿ ತಗೊಂಡು ನಾವು ಬಂದಂತ ತವ್ರ ಮನೆ ನೆನೆಸ್ಕೊಂಡ ಕುಂಚಿಗೆ ಕಟ್ಟಿ ಆ ತೊಟ್ಟದಾಗ ಹಾಕಿ ಗೌಡು ಲೋಬಾನ ಒಳಗದು ಅದಕ್ಕೆ ಹಾಕಿ ಮತ್ತ ವಾಸನೆಗೆ ಒಳಗ ಆಜು ಬಾಜು ಎಲ್ಲ ಹೇಳೋದು, ಅಯ್ಯಯ್ಯ ನಮ್ಮಲ್ಲವಕ್ಕ ಮಗನ್ ಮನಸ್ಸಾಕ. ಹಂಗ ಜೋರ ತೊಟ್ಲ ಇಲ್ಲಿಂದ ತಾಯಿ ಕುಡಿದಂತ ಇರ್ತಕ್ಕಂಥ ತೊಟ್ಲ ಜೋರಾಗ ತೂಗಿ ಒಂದ್ಸಲ ಕೈ ಬಿಟ್ಟು ಒಂದು ದೊಡ್ಡ ಜೋಗಳ ಗೀತೆ ಹಾಡಿದ್ಲು ಅಂದ್ರ ಆ ಕೂಸಲ್ಲ ಅದ್ರ ಅಪ್ಪ ಸದ್ಯಕ್ಕೆ ಮಕ್ಕೊಡ್ತಿತ್ತು. ಅಷ್ಟು ಚಂದ ನಮ್ಮ ತಾಯಿ ಹಾಡ್ತಿದ್ಲು. ಹೆಂಗ್ ಹಾಡ್ತಿದ್ಲು ಅಂದ್ರ ಬೆಳಗಿನ ಜಾವಕ್ಕ ಮೂಡಲು ಕೆಂಪಾದಾಗ ರವಿ ಮೂಡಿ ಬರುವಾಗ ನಿಧಿಗಣ್ಣಗ ನಗತಾನ ಜೋ ಜೋ. ಬಂಗಾರ ತೊಟ್ಟಲಗ ಬೆಳ್ಳಿಯ ಎಡೆ ಹಗ್ಗ, ಬಂಗಾರ ತೊಟ್ಟಲಗ ಬೆಳ್ಳಿಯ ಎಡೆ ಹಗ್ಗ, ಸುಂದರ ಶರಣನಿಗೆ ಚಂದಾಗಿ ತೂಗಿರೆ ಜೋ ಜೋ. ನಮ್ಮ ಸುಂದರ ಶರಣನಿಗೆ ಅಂದಾಗಿ ತೂಗಿರೆ ಜೋ ಜೋ. ಹಿಂಗ ಅತಿ ಮುಂದ ಎಣ್ಣೆ ಹಚ್ಚುದು, ಕಂಚಿನ ಬಟ್ಟಲದರ ಮಿಂಚೆಣ್ಣೆ ಇಟ್ಟುಕೊಂಡು ಇಲ್ಲಿ ತೀಡಿ ಹಚ್ಚಿದರ ಕೊಸರ ಮಾಡಿ ಅಳತಾಣ ಜೋ ಜೋ. ಹಿಂಗ ಆಕೆ ಉಳಿಸುದು ತಿನ್ಸುದು ಪ್ರತಿಯೊಂದನ್ನು ಕೂಡ ಆ ಮಗುವನ್ನ ತನ್ನ ತೆಟ್ಟಿಗೆ ತಗೊಂಡು ಇಷ್ಟು ಚಂದ ಜೋಳ ಹಾಡಿ ತನ್ನ ಮಗುವನ್ನ ಮಲಗಿಸ್ತಾ ಇದ್ರು. ಈಗ ನಾವು ನಮ್ಮ ಜೋಳನ ಬೇರೆ ನಮ್ಮ ತೊಟ್ಲನ ಬೇರೆ. ತೊಟ್ಲೆ ಎಲ್ಲ ಸಣ್ಣವಾಗಿರ್ತಾವು, ನಮ್ಮ ಜೋಳನ ಸಣ್ಣವಾಗ್ಯಾವು. ಹಾಡುವಷ್ಟು ತಾಳ್ಮೆ ನಮಗೂ ಇಲ್ಲ, ಆ ಕೂಸು ಮಲಗುವಷ್ಟು ವ್ಯವಧಾನ ಕೂಡ ಕೂಸಿಗೆ ಬರ್ತಾ ಇಲ್ಲ. ಅದಕ್ಕೆ ಅವು ಕಿರಿಕಿರಿ ತಿಂದು ಕುರುಕಿರ ತಿಂದು ಕಿರಿಕಿರಿ ಮಾಡಕ ಮಕ್ಕಳು ಶುರು ಮಾಡ್ಯಾವು. ಯಾಕಂದ್ರೆ ನಾವು ಬೆಳೆಸುವ ರೀತಿ ಇವತ್ತು ಹಿಂಗ ನಂದು ಹೇಳಕತ್ತಿದ್ರೆ ಮತ್ತೆ ನಿಮ್ಮದೆಲ್ಲ ತಪ್ಪು ತಿಳಿಬೇಡ್ರೆ, ನಂದ ಉದಾಹರಣೆ ತಗೊಂಡು ಹೇಳಕತ್ತೀನಿ. ನಾವು ಬೆಳೆಸುವ ರೀತಿ ಇವತ್ತು ಇಷ್ಟೊಂದು ಬದಲಾವಣೆ ಆಗೈತಿ. ಅದಕ್ಕಂತಾನೆ ನಾವು ಸಮಾಜದಲ್ಲಿ ಇಷ್ಟೊಂದು ಬದಲಾವಣೆಯನ್ನ ಕಾಣ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಅದಕ್ಕೆ ಜನಪದ ಅನ್ನೋದನ್ನ ಒಂದು ಭದ್ರ ದಡಾರಿಯನ್ನ, ಸಂಸ್ಕೃತಿಯ ಬುನಾದಿಯನ್ನ, ಒಂದು ಶ್ರೇಷ್ಠ ಪರಂಪರೆಯ ಉತ್ಕೃಷ್ಟ ಪರಂಪರೆಯಿಂದ ಇವತ್ತು ನಮ್ಗೆ ಹಾಕ್ಕೊಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ, ಅವಾಗ ಈಗ ನಾವು ಕೇಳ್ತೀವಿ ಜಾನಪದ. ಮೊನ್ನೆ ಗಣೇಶ ಉತ್ಸವದೊಳಗ ಒಂದಿಷ್ಟು ಜಾನಪದದ ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು. ಒಂದು ವೇಳೆ ಅವತ್ತು ನನಗೆ ಆದ ಅನುಭವದ ನಿಮ್ಮೊಟ್ಟಿಗೆ ಇವತ್ತು ಹಂಚ್ಕೋಬೇಕು ಅನಿಸ್ತದ. ಅವಾಗ ಜಾನಪದ ಹಾಡೋ ಒಬ್ಬೊಬ್ಬರಾಗಿ ಬಂದ್ರು. ಒಂದು ಹಾಡಿ ಪೆನ್ನು ಇಟ್ಕೊಂಡು ಮಾರ್ಕ್ಸ್ ಹಾಕೋಣ ಅಂತ ಕೂತಿದ್ದೆ. ಮೊದಲನೇದಾಗಿ ಒಂದು ಹುಡುಗ ಬಂದ, ಜಾನಪದ ಹಾಡ್ತಿದ್ದೆ. ಆಯ್ತು ಶುರು ಹೆಚ್ಚಿದ ಜಾನಪದ. ನಾನು ಮಾರ್ಕ್ಸ್ ಹಾಕೋಬೇಕಂದು ಪೆನ್ನು ಪೇಪರ್ ಹಿಡ್ಕೊಂಡು ಸಿದ್ಧಳಾಗಿ ಕೂತ್ಕೊಂಡಿದ್ದೆ. ಯಾಕಂದ್ರೆ ಎಲ್ಲ ಹಚ್ಚಿಬಿಟ್ಟಿದ್ರು.
ಇವತ್ತು ಹಿಂಗ್ ಬಂದ ನಿಂತೇವಿ. ಇಷ್ಟೊತ್ತಂತ ಕಲ್ಲವ್ನ ಹಾಡ ಹೇಳಿದೆ, ಬಿಸಕಲ್ ಹಾಡ ಹೇಳಿದೆ, ಜೋಗುಳ ಪದ ಹೇಳಿದೆ, ಒಬ್ರದ ಜೋ ಅಂದ್ರೆ ಅವ್ರು ಹೇಳೇ ಇಲ್ಲ, ನಾವು ಅವ್ರ ಕಲಿತೆ ಇಲ್ರಿ ಅಂತೇವೆ. ಆದ್ರ ಹಿಂಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಹೆಸರು ಬೇಡ. ಅವಾಗ ಹಿಂಗ ಕಾರ್ಯಕ್ರಮದೊಳಗೆ ಒಂದು ಸಂದರ್ಭ ಬಂತು, ಹಿಂಗ ಹೇಳಿದೆ, ನಾ ಡ್ರೈವರ. ಅವರು ಹಿಂಗ ನಿಮ್ಮಂಗ ಮಾಡಿದ್ರು. ಇವತ್ತು ನಮ್ಮ ಮಕ್ಕಳಿಗೆ ನಿಜಕ್ಕೂ ಇದನ್ನ ಯಾಕೆ ನಿಮಗೆ ನಿದರ್ಶನ ಕೊಟ್ಟೆ ಅಂದ್ರೆ ಬಂಧುಗಳೇ ಕ್ಷಮಿಸಿ, ಇದನ್ನ ನಾವು ವೇದಿಕೆ ಮೇಲೆ ಹೇಳಬಾರ್ದು, ಬಹಳ ವಿಷಾದ ಅನ್ನಿಸ್ತದ. ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದ್ರ ಇವತ್ತು ಜಾನಪದ ಅಂದ್ರ ನಮ್ಮ ಮಕ್ಕಳಿಗೆ ಇದನ್ನು ತಿಳ್ಕೊಳಕತ್ತಾರ, ಇದು ಜಾನಪದ ಅಂತ ತಿಳ್ಕೊಳಕತ್ತಾರ. ದಯವಿಟ್ಟು ಇದು ನಮ್ಮನ್ನೆಲ್ಲ ಮೂಲದ ಸಂಸ್ಕೃತಿಯ ಜಾನಪದ ಅಲ್ಲ, ಕೇವಲ ನಮ್ಮ ಮನರಂಜನೆಗಾಗಿ ಇರತಕ್ಕಂತಹ ಜಾನಪದ ಇದೆ. ಈ ಮನರಂಜನೆ ಜಾನಪದ ಸ್ವಲ್ಪ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಇರಬೇಕು ಹೊರತು ಉಪ್ಪಿನಕಾಯಿನೇ ಊಟ ಆಗ್ಬಾರ್ದು ಅನ್ನೋ ನಿಟ್ಟಿನೊಳಗ ಅವಾಗೆಲ್ಲ ಜಾನಪದ ಅನ್ನೋದನ್ನ ಹೆಂಗ್ ಕಟ್ತಾ ಇದ್ರು ಜನ. ಸುರುಳಿ ಸುತ್ತುವಾಗ, ಅರಿಶಿನ ಹಚ್ಚುವಾಗ, ಮದುವೆ ಮಾಡುವಾಗ, ಅಕ್ಷತೆ ಹಾಕುವಾಗ, ಹೆಣ್ಣನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸುವಾಗ, ಗಂಡನ ಮನೆಯಿಂದ ಪುನಃ ತವ್ರ ಮನೆಗೆ ಕರ್ಕೊಂಡ್ ಬರುವಾಗ ಎಷ್ಟು ಚಂದ ಚಂದ ಜಾನಪದಗಳು. ಹೊಸದಾಗಿ ಗಂಡನ ಮನೆಗೆ ಹೋಗಿರ್ತಾಳ ಹೆಣ್ಮಗಳು, ಅಲ್ಲೇ ಗಂಡನ ಮನೆಯೊಳಗ ಆಕೆ ಕಾಲು ಕುಂತಿರ್ತಾಳ, ನಾ ಯಾವಾಗ ತವ್ರ ಮನೆಗೆ ಹೋಗಿ ಯಾವಾಗ ತವ್ರ ಮನೆಗೆ ಹೋಗಿ ಅಂತ ಕುಂತಿರ್ತಾಳ. ಅವಾಗ ಈಗೆಲ್ಲ ಬಿಡಿ ನಮ್ಮ ತವ್ರ ಮನೆಗೆ ಹೋಗ್ಬೇಕು ಅನ್ಸಿದ್ರೆ ಒಂದು ಆಧಾರ್ ಕಾರ್ಡ್ ಹಿಡ್ಕೊಂತೀವಿ, ಅವಾಗೆಲ್ಲ ತವ್ರ ಮನೆಗೆ ಹೋಗ್ಬೇಕಾದ್ರೆ ಮಹಿಳೆಗೆ ಪರ್ಮಿಷನ್ ಬೇಕಾಗಿತ್ತು. ಅದು ಕೇಳ್ತಾ ಇದ್ದಕ್ಕೆ ಗಂಡ ಕೇಳ್ತಾ ಇಲ್ಲ, ನಾ ಹೋಗಿ ಬರ್ತೀನಿ ತವರೂರಿಗೆ, ಅಪ್ಪಣೆ ಕೊಡುರಾಯನ ಮಾತಿಗೆ, ನೀ ಅಪ್ಪಣೆ ಕೊಡುರಾಯನ ಮಾತಿಗೆ ಅಂತ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಅನುಮತಿ ತಗೊಂಡಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಹೋದ್ಮೇಲೆ ಆಕೆ ಎಷ್ಟು ಚಂದ ಅನುಭವಿಸ್ತಾ ಇದ್ಲು, ಕಾಯ್ತಿದ್ಲು ಹೋಗ್ಬೇಕಾದ್ರ. ಅವಾಗೆಲ್ಲ ಹೆಂಗ್ ಕಳಿಸ್ತಾ ಇದ್ರು, ಪಂಚಮಿ ಹಬ್ಬಕ್ಕಷ್ಟ ಆ ತಾಯಿನ ಕಳಿಸ್ತಾ ಇದ್ರು. ಅದು ಶಾಸ್ತ್ರ ಮಾಡಿದ್ರು, ಒಂದ್ ಹಾಲು ತವ್ರ ಮನೆಗೆ ಹಾಕ್ಬೇಕು, ಇನ್ನೊಂದ್ ಹಾಲು ಗಂಡನ ಮನೆಗೆ ಹಾಕ್ಬೇಕು ಅನ್ನೋ ನಿಟ್ಟಿನೊಳಗ ಅವಾಗ ನನ್ನ ಗಂಡ ಯಾವಾಗ ಬಂದ್ ನನಗ ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾನ ಅಂತ ಹೇಳಿ ಪಂಚಮಿ ಹಬ್ಬಕ್ಕೆ ಬರುವಾಗ ಜಾತಕ ಪಕ್ಷಿ ಹಂಗಾಕೆ ದಾರಿ ನೋಡ್ಕೊಂತ ದಿನಕ್ಕೆ 10 ಸಲ ಬಂದ್ ದಾರಿ ನೋಡಿ ಹೋಗ್ತಾ ಇದ್ರು. ನನ್ನ ಗಂಡ ಯಾವಾಗ ಬರ್ತಾನ ಅಂತ. ಅವಾಗ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ತಾಯಿ ಮುಡಿಯೊಳಗಿನ ಗೀತೆ ಯಾವುದು ಅಂದ್ರ, ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವ ದಿನ ನಾಗ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ, ಪಂಚಮಿ ಹಬ್ಬ ಉಳಿದಾವ ದಿನ ನಾಗ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ, ನನ್ನ ತವರೂರು ಗೋಕುಲ ನಗರ, ನನ್ನ ತವರೂರು ನನ್ನ ತವರೂರು ನನ್ನ ತವರೂರು ಇವನಿಗೆ ನಗರ, ಮನೆಯನ್ನ ರಾಜ ಮಂದಿರ, ನನ್ನ ಅಣ್ಣಂದ್ರು ದೊಡ್ಡ ಸಾಹುಕಾರು, ಹೆಂಗಾದೀತು ತಂಗಿನ ಮರ್ಯಾದ, ನನ್ನ ಅಣ್ಣಂದ್ರು ದೊಡ್ಡ ಸಾಹುಕಾರು, ಹೆಂಗಾದೀತು ತಂಗಿನ ಮರ್ಯಾದ, ಹೆಂಗಾದೀತು ತಂಗಿನ ಮರ್ಯಾದ, ಪಂಚಮಿ ಹಬ್ಬ ಉಳಿದಾವ ದಿನ ನಾಗ, ಅಣ್ಣ ಬರಲಿಲ್ಲ ಯಾಕ ಕರಿಲಾಕ, 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 ಅಣ್ಣ ಬರಲಿಲ್ಲ ಯಾಕ ಕರಿಲಾಕ. ಆ ತಾಯಿ ನೆನೆಸ್ಕೊಂತ ಇಲ್ಲ ತವ್ರ ಮನೆಗೆ ಬರಾಕ. ಅಲ್ಲಿ ಹೋಗಿದ್ದ ತವ್ರ ಮನೆ 4 ದಿನಕ್ಕೆ ಬಹಳ ಬೇಸರ ಆಗಿ ಗಂಡನ ಮನೆಗೆ ಅಂತ ಅವಾಗ ಒಂದು ಹಾಡು ಮುಟ್ಕೊಂತೇವೆ. ಹಿಂಗ ಅವ್ರು ಎಷ್ಟು ಹಾಡುಗಳ ಸರ್ಮಾನೆ ಅಂದ್ರ ಅವ್ರು ಏನ್ ಸಾಲಿ ಕಲ್ತವ್ರಲ್ಲ, ಓದೋರಲ್ಲ, ಬರೆದವ್ರಲ್ಲ, PhD ಮಾಡಿದವರಲ್ಲ, ಹಾಡಿನ ಕಣ್ಣಿ ಹಿಡಿದವರಲ್ಲ, ಸಹಜವಾಗಿ ಅವರಿಂದ ಒಂದು ಗೀತೆಗಳು ಹುಡ್ಕೊಂಡು ನಾವಿವತ್ತು 4 ಅಕ್ಷರ ಕಲಿತರೂ ಕೂಡ ನಮ್ಮಲ್ಲಿ ಇಂಥ ಒಂದು ಮೌಲ್ಯಯುತವಾದ ಶಬ್ದಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಕುರಿಕಾಯರು ಸಹಿತ ಅವಾಗ ಎಂಥ ಗೀತೆಗಳನ್ನ ಕಟ್ಟಾರ ಅಂದ್ರ, ಸಿಗ್ಲು ಬಡೋದು ನನ್ನ ಕುರಿ ಏನೂ ಆಗ್ಬಾರ್ದು, ದೇವ್ರೆ ನೀನ ಕಾಪಾಡುವ, ತಾಯಿ ನೀನ ಕಾಪಾಡು, ಬಸವಣ್ಣ ನೀನ ಕಾಪಾಡು ಅಂತ ಹೇಳಿ ಹೆಂಗ್ ಹೇಳ್ಕೊಂತ ಇದ್ರು ಅಂದ್ರ, ಸತ್ಯುಳ್ಳ ಶರ
ಬಹುಶಃ ನಾವೆಲ್ಲ ಇನ್ನೂ ಅಷ್ಟು ಹಂಚಿನ ಮಾತುಗಳನ್ನು ಕೇಳಬೇಕಾಗಿದೆ. ಹಿಂಗ ಒಂದು ಕಥೆ ನೆನಪಾತು ಸಣ್ಣದೊಂದು. ಒಬ್ಬರಿಗೆ ಮಕ್ಕಳಾಗಿದ್ದಲ್ಲ ಅಂತ ತಾಯಿ ಹತ್ರ ಲಕ್ಕಮ್ಮ ತಾಯಿ ಹತ್ರ ಬಂದು ಬೇಡ್ಕೊಂಡು ಯಾವ ನನ್ನ ಮಕ್ಕಳಾಗಿಲ್ಲ ಯಾವ ಮಕ್ಕಳು ಕೊಡು ಅಂದಾಗ ಆ ತಾಯಿ ಆಶೀರ್ವಾದದಿಂದ ಬಳ 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 ಒಂದು 10 ಮಕ್ಕಳಾಗಿರ್ಬೋದು ಅಂತೈತಿ. ಅವಾಗ ಆಕೆ ಇನ್ನ ಎದ್ದು ಮಾಡಿ ಹಾಕೋದ್ರೊಳಗ ಸುಸ್ತು ಸಾಕಾಗಿ ಬೇಸತ್ತು ಅಲ್ಲಿ ತಮಾಷೆ ಒಂದು ಹಾಡ ಹೇಳ್ತೀನಿ. ಆಕೆ ಏನ್ ಹೇಳ್ತಾಳ ಅಂದ್ರ, ನಾ ಹ್ಯಾಂಗ ಮಾಡಲವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ, ನಾ ಹ್ಯಾಂಗ ಮಾಡಲವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ, ಹುಟ್ಟಿಗಟ್ಲೆ ರೋಟಿ ಬದ ತಿಂದ ತಿಂತಾವ ಡಬರಿಗಟ್ಲೆ ಅನ್ನ ಬಸ್ರ ಖಾಲಿ ಮಾಡ್ತಾವ, ಹುಟ್ಟಿಗಟ್ಲೆ ರೋಟಿ ಬದ ತಿಂದ ತಿಂತಾವ ಡಬರಿಗಟ್ಲೆ ಅನ್ನ ಬಸ್ರ ಖಾಲಿ ಮಾಡ್ತಾವ, ಓಡ್ಯಾಗ ಯಾರು ಬಂದಾಗ ನಮ್ಮ ಮಾನ ಮರ್ಯಾದೆ ಕಳಿತಾವ, ಯವ್ವ ನಾ ಹ್ಯಾಂಗ ಮಾಡಲವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ಕೇವಲ ಬಂಧುಗಳಿರೋ ತಮಾಷೆಗಾಗಿ ಹುಟ್ಕೊಂಡಿರ್ತಕ್ಕಂಥ ಹಾಡ. ನಿಜಕ್ಕೂ ಯಾವ ತಾಯಿಗೂ 10 ಮಕ್ಕಳು ಬ್ಯಾಸರ ಆಗಂಗಿಲ್ಲ. ಆದ್ರ ಇವತ್ತು 10 ಮಕ್ಕಳಿಗೆ ಒಬ್ಬ ತಾಯಿನ ನಾವೇನ್ ಮಾಡ್ಕೊಳಕತ್ತೀವಿ ಅಂದ್ರೆ ಹಂಚ್ಕೊಳಕತ್ತೀವಿ. ನಿನಬಲ್ಲಿ 2 ತಿಂಗಳ ನನ್ನ ಹತ್ರ 2 ತಿಂಗಳ ಅಂತ ಒಂದು ದುಸ್ಥಿತಿಗೆ ಕಾರಣ ಅಂದ್ರ ನಮ್ಮ ಜಾನಪದ ಸಂಸ್ಕೃತಿಯನ್ನ ನಾವಿವತ್ತು ಬಹಳಷ್ಟು ಮರೆಮಾಚ್ತಾ ಇದ್ದೀವಿ ಅಂತ ಹೇಳ್ತಾ. ಅವಾಗ ನೋಡ್ರಿ ಹೆಣ್ಮಕ್ಳು ತರಕಾರಿ ಹೆಚ್ಚುತ್ತಾ ಸಹಿತ ಹಾಡುಗಳು ಹುಟ್ಕೊಂಡು ಕುಂತರು ನಿಂತರು ಪ್ರತಿಯೊಂದು ಸಂದರ್ಭದಲ್ಲಿ ಆ ಹಾಡುಗಳು ಹುಟ್ಕೋತಾ ಇದ್ದವು. ಕುಂಬಳಕಾಯಿ ಶಾಲದೊಳಗೀತ ಯವ್ವ ಕುಂಬಳಕಾಯಿ ಶಾಲದೊಳಗೀತ, ಮೆಣಸಿನಕಾಯಿ ಮೇರೆ ಮೇರೆ ಮಿಂಚತೀತ ಯವ್ವ ಮೆಣಸಿನಕಾಯಿ ಮೇರೆ ಮೇರೆ ಮಿಂಚತೀತ, ಬಳ್ಳುಳ್ಳಿ ಬಳ ಬಳತೀತ, ಬಳ್ಳುಳ್ಳಿ ಕಳ್ಳಾರ್ದು ಏನ್ ಮಾಡ್ತಾರೆ 100 ರೂಪಾಯಿ ಕಿಲೋ ಆಗ್ಯದ. ಹೌದಲ್ಲ, ಬಳ್ಳುಳ್ಳಿ ಬಳ ಬಳತೀತ, ನುಗ್ಗೆಕಾಯಿ ನುಗ್ಗಿ ನುಗ್ಗಿ ಬರತೀತ ಯವ್ವ ನುಗ್ಗೆಕಾಯಿ ನುಗ್ಗಿ ನುಗ್ಗಿ ಬರತೀತ. ಹಿಂಗ ತರಕಾರಿ ಹೆಚ್ಕೊಂತ ಸಹಿತ ಅಡಿಗೆ ಮನೆಯೊಳಗ 4 ಗೋಡೆಯೊಳಗ ಹುಟ್ಕೊಂಡಿರ್ತಕ್ಕಂಥ ಗೀತೆಗಳು ಸಾಕಷ್ಟು. ಇನ್ನು ಬೀಗರು ಎದುರುಗೊಳ್ಳುವಾಗ ಈ ಬೀಗರಿಗೆ ಆ ಬೀಗರು ಬೈತಾ ಇದ್ರು, ಆ ಬೀಗರಿಗೆ ಈ ಬೀಗರು ಬೈತಾ ಇದ್ರು. ಬೀಗತವನ ಬೀಗತಿ ನಾಡಾಗಿಲ್ಲದ ಬೀಗತಿ, ನಾಡಾಗಿಲ್ಲದ ಬೀಗತಿ ಕೇಳಿರ ಮೈಗೆ ಕೀರ್ತಿ, ಶಿರ ಮಾಡಳ ಬೀಗತಿ ಸಕ್ಕರೆ ಇಲ್ಲ ನೋಡನಿ, ಸಕ್ಕರೆ ಇಲ್ಲದ ನೋಡನಿ ಶಿವಮೊಗ್ಗ ತನಕ ಕೀರ್ತಿ. ಹಿಂಗ ಪ್ರತಿಯೊಂದು ಜಿಲ್ಲಾದ ಒಂದು ಹೆಸರು ಹೇಳ್ಕೊಂಡು ಆಕೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಕಟ್ಟ ಚುಟ್ಟುಗಳು ಇರ್ತಾವ. ಬೀಗರು ಮತ್ತೆ ಸಣ್ಣ ಪುಟ್ಟ ಯಾಕಂದ್ರೆ ಇವ್ರ ವಿಚಾರ ಅವ್ರು ಎತ್ತಿದ್ರು, ಅವ್ರ ವಿಚಾರ ಇವ್ರು ಎತ್ತಿದ್ರು. ಹಿಂಗ ಕೆಲವೊಂದಿಷ್ಟು ವಿಚಾರಗಳನ್ನ ಮೇಲೆ ಇಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಮ್ಮೇಳನ ನೋಡಿ ಆ ತಾಯಿ ಮಳೆಯ ಸಿಂಚನವನ್ನ ಗೈದು ಅದು ಹೆಂಗ ಅನಿಸ್ತ ನನಗಂದ್ರ ಪುಷ್ಪವೃಷ್ಟಿಯನ್ನ ಸುರಿದಂಗ ಅನಿಸ್ತ. ಅದು ನೋಡಿ ಸಂತೋಷ ಆಗಿ ಇವತ್ತು ನಿಮ್ಮೆಲ್ಲರ ಮೇಲೆ ಈ ಊರಿನ ಮೇಲೆ ಆರೈಕೆ ಪರವಾಗಿ ಪುಷ್ಪವೃಷ್ಟಿಯನ್ನ ಹರಿಸಿದ್ರು. ಈ 2 ವರ್ಷದಿಂದ ನಾವು ಮಳೆಯನ್ನ ಕಾಣ್ತಿರ್ಲಿಲ್ಲ. ಕೊನೆಯದಾಗಿ ಒಂದು ಗೀತೆಯನ್ನ ಹೇಳಿ ಮುಗಿಸ್ತೇನೆ. ಅವಾಗ ಮಳೆಯನ್ನ ಕಾಣ್ತಿದ್ದಿಲ್ಲ. ರೈತ ಹಣಿ ಮೇಲೆ ಕೈ ಇಟ್ಕೊಂಡು ಮೋಡವನ್ನ ನೋಡ್ತಾ ಇದ್ದ. ದೇವರೇ ಮಳೆ ಯಾವಾಗ ಸುರಿಸ್ತೀಯಪ್ಪ, ನಮ್ಮ ತುತ್ತಿನ ಚೀಲವನ್ನು ಯಾವಾಗ ತುಂಬಿಸ್ತೀವಿ, ಬೆಳೆ ಯಾವಾಗ ಭೂಮಿ ತಂಪಾಗಿ ಬೆಳೆಯನ್ನು ಕೊಡ್ತಾಳ, ಅನ್ನವನ್ನು ನೀಡ್ತಾಳ ಅಂತ. ಅವಾಗ ಹೆಣ್ಣು ಬೇಡ್ಕೊಂತ ಇದ್ರು ಬಂಧುಗಳೇ ಮಳೆರಾಯನ್ನ ಅಂದ್ರ, ಮೂಡಲ ಸೀಮೆಗೆ ಹೋಗಿ ಬಾರಿಗ ಮಳೆಯಪ್ಪ ಮಳೆಯಪ್ಪ ಮಳೆರಾಯ ಕರೆಯುತ್ತಾರ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರ ನಿನ್ನ, ಮೊದಲ ಸೀಮೆಗೆ ರೈತರು ಹೊಲದಾಗ ಹೊಲ ನೆಟ್ಟು ಕೈ
ಮಳೆಯಪ್ಪ ಮಳೆಯಪ್ಪ ಹೇ ಮಳೆಯಪ್ಪ ಮಳೆರಾಯ ಕರೆಯುತ್ತಾರ ನಿನ್ನ ಹೇ ಮಳೆಯಪ್ಪ ಮಳೆರಾಯ ಕರೆಯುತ್ತಾರ ನಿನ್ನ ಕರೆಯುತ್ತಾರ ನಿನ್ನ ಕರೆಯುತ್ತಾರ ಇಷ್ಟು ಬೇಡಿಕೊಂಡ್ರೆ ಸಾಕು, ಇಂಥ ಬೇಡಿಕೆಗೆ ಆ ವರುಣ ಕೃಪೆ ತೋರದೇ ಇರ್ತಾನ, ತಕ್ಷಣ ಮಳೆ ಒದಗ್ತದ. ಅವಾಗ ಎಲ್ಲ ಇವರು ಕೂಡ ಹೇಳ್ತಾರ, ಇವಳಿಗೆ ಮಳೆ ಬಂದ್ರೆ ಎಷ್ಟು ಖುಷಿ ಆಗ್ತದ ಗ್ರಹಿಸಿದಾಗ ಅಂದ್ರ ಮಾಯದ ಮಳೆ ಅಂಗೈಯಗಲ ಮೋಡನಾಗಿ ಭೂಮಿ ತುಕದ ಗಾಳಿ ಬೀಸಿ, ಅಂಗೈಯಗಲ ಮೋಡನಾಗಿ ಭೂಮಿ ತುಕದ ಗಾಳಿ ಬೀಸಿ, ಹುಡುಗಿ ಕೂಡಾಗಿ ಚೆಲ್ಲಿದಳು ನಮ್ಮ ತಾಯಿ, ಹುಡುಗಿ ಕೂಡಾಗಿ ಚೆಲ್ಲಿದಳು ನಮ್ಮ ತಾಯಿ. ಮಾಯದಂತ ಮಾಯದಂತ ಮಳೆ ಬಂದಣ್ಣ ಇವಳಿಗೆ ಕೆರೆಗೆ ನಿಮ್ಮೂರ ಕೆರೆಗೆ ನಮ್ಮೂರ ಕೆರೆಗೆ ಹಿಂಗ ಹೇಳ್ಕೊಂಡು ಹೋದ್ರ ಅವನು ಹೆಣ್ಮಕ್ಳು ಸುಮ್ಮನೆ ಕೊಡ ತಗೊಂಡು ಎಲ್ಲ ವಾರಿಗೆ ಹೋದ್ರ ಅಲ್ಲೂ ಒಂದು ಹುಡ್ಕೋತು, ಏನು ಕೊಡ ಏನು ಕೊಡ ತಿಕ್ಕಿಲ್ಲ ಕೊಡ ಅಂತ ಅಷ್ಟ ನೋಡಿ ಎಷ್ಟು ಕೊಡಗಳು ಬಂದು ತಿಕ್ಕಿಲ್ಲ ಕಳೆದಿಲ್ಲ ತಳ ತಳ ಹೊಳಿತುಲ ತಮ್ಮಲ್ಲ ಕಂಚಲ್ಲ ಮೀನಿ ಕೊಡ ಕೊಡಲ ಹುಬ್ಬಳ್ಳಿ ಬಂದ ಎಂಥ ಚಂದಳ ಕೊಡವ, ಹುಬ್ಬಳ್ಳಿ ಬಂದ ಎಂಥ ಚಂದಳ ಕೊಡವ. ಇನ್ನ ಪ್ರತಿಯೊಂದು ಸಂದರ್ಭಗಳು ಕೂತರು ನಿಂತರು ಎದ್ರು ಮಲಗಿದ್ರು ಎಲ್ಲ ಕ್ಷಣಗಳಲ್ಲಿ ಹುಟ್ಟಿಕೊಂಡಿದ್ದು ಜಾನಪದ. ವಿಶೇಷವಾಗಿ ಇದು ಬರೀ ಮನರಂಜನೆಗಾಗಿ ಗೀತೆಗಳನ್ನ ನಮಗ ತತ್ವವನ್ನ ಮೌಲ್ಯಗಳನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಅಂದ್ರ ಈ ಜನಪದ ಒಂದು ಗೀತೆಗಳು, ಜನಪದ ಸಂಸ್ಕೃತಿ, ನಮ್ಮ ದೇಶೀಯ ಸಂಸ್ಕೃತಿ ನೆಲಮೂಲದ ಈ ಶ್ರೇಷ್ಠ ಉತ್ಕೃಷ್ಟ ಪರಂಪರೆಯನ್ನ ಮಾಡೋಣ ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ನಾವು ನೀವೆಲ್ಲ ಕೇಳಿರ್ತಕ್ಕಂಥ ಒಂದು ಗೀತೆಗೆ ದಯವಿಟ್ಟು ನೀವು ಕೂಡ ಎಲ್ಲರೂ ಧ್ವನಿಯಾಗಿ ಈ ಜಾನಪದ ಸಂಭ್ರಮವನ್ನ ವಿಜೃಂಭಣೆಯಿಂದ ಆಚರಿಸೋಣ. ಇಷ್ಟೆಲ್ಲ ಗೊತ್ತಿದ್ರು ನಾವೆಲ್ಲ ಚಿನ್ನದೊಳಗೆ ಬಡದಾಡ್ತೀವಿ. ಅದಕ್ಕ ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀನೋಗದರಿಯೇ ತಮ್ಮ, ನೀನೋಗದರಿಯೇ ತಮ್ಮ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಅರೆ ಯಾಕೆ ಯಾಕೆ ಬಡದಾಡ್ತಮ್ಮ, ಯಾಕೆ ಬಡದಾಡ್ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ ನೀನೋಗದರಿಯೇ ತಮ್ಮ, ನೀನೋಗದರಿಯೇ ತಮ್ಮ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಹೇಳ್ಕೊತಾ ಹೋದ್ರೆ ಇವತ್ತು ಬೆಳತನ ಜಾನಪದ ಗೀತೆಗಳು ನಮ್ಮ ಮುದ್ದು ಮಕ್ಕಳೆಲ್ಲ ತಯಾರಾಗಿ ಬಂದಾರ, ನಮ್ಮ ಗುರುಗಳನ್ನ ಮೊಟ್ಟಿಗೆ ಹಾಕೋದ್ರ ದಯವಿಟ್ಟು ಕ್ಷಮಿಸ್ರಿ, ಭಾಳ ಆಯ್ತು ಅನ್ಸುತ್ತೆ. ಈ ಜಾನಪದ ಅನ್ನೋದನ್ನ ಹಂಗ ಹೇಳ್ಕೊಂತ ಹೋಗ್ಬೇಕು ಅನ್ಸ್ತದ. ಆಗ್ಯಾವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡ, ಆಗ್ಯಾವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡ, ಕೈಯಾನ ಉಂಗೂರ ಸವದಾವ ಸಾಕೀಗ ನನ್ನವ್ವ, ಸಾಕೀಗ ನನ್ನವ್ವ ಕೈಯಾನ ಉಂಗೂರ ಸವಿದಾವ, ಆದ ಮುಕ್ಕಿಗೆ ಶರಣು ಗೋಧಿ ಕಲ್ಲಿಗೆ ಶರಣು, ಆದ ಮುಕ್ಕಿಗೆ ಶರಣು ಗೋಧಿ ಕಲ್ಲಿಗೆ ಶರಣು, ಶಿವಶರಣು ನಿಮ್ಮೆಲ್ಲರ ಪಾದಕ ಮಲಯ ಶಿವಶರಣು ಎನ್ನುತ್ತಾ ತಮ್ಮೆಲ್ಲರೂ ಕೂಡ ಅನಂತ ನಂತರ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಿರಿಯ ಎರಡು ಪದಗುರಿಗಳನ್ನ ತಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತಾರೆ.